ಈಗ ಕಲಬುರಗಿನಲ್ಲಿ ಖರ್ಗೆ ಅಳಿಯ ಮುನ್ನಡೆಗೆ ಬಂದಿದ್ದಾರೆ ರಾಧಾಕೃಷ್ಣ ದೊಡ್ಡ ಮನಿ ಎಷ್ಟು 3796 ಬಹಳ ದೊಡ್ಡ ಅಂತರ ಅಲ್ಲ. ಧಾರವಾಡದಲ್ಲಿ ಜೋಶಿ ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ 66,769 ಮತಗಳು. ಪ್ರಹ್ಲಾದ್ ಜೋಶಿ, ನಾನು ಪದೇ ಹೇಳ್ತಾ ಇದ್ದೆ, ಮೊದಲ ಚುನಾವಣೆಯಲ್ಲಿ 80,000, ಅದಾದ್ಮೇಲೆ ಲಕ್ಷ, ಕಳೆದ ಬಾರಿ 2,10,000. ಈ ಬಾರಿ ಎಷ್ಟು ಮತಗಳಿಂದ ಗೆಲ್ತಾರೆ ನೋಡಬೇಕು. ಕೇವಲ 3,000 ಈಗ ಡಿಫರೆನ್ಸ್ ಈಗ ಜಾಸ್ತಿ ಆಗಿದೆ. 7,150 ಕಲಬುರಗಿಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. 7,000. ಯಾಕಂದರೆ ಖರ್ಗೆ ಅವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರು. AICC ಅಧ್ಯಕ್ಷನ ತವರಿನಲ್ಲೇ ಏನಾದರೂ ಸೋಲಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಯಾವುದಿದೆ. ಖರ್ಗೆ ಮಾತಾಡುವ ಸಂದರ್ಭದಲ್ಲಿ ನಾನು ಹೇಳಿದ್ರು, ರೆಹಮಾನ್ ನೀವು ನನಗೆ ಓಟ್ ಹಾಕಿ, ಇಲ್ಲಾಂದ್ರೆ ನನ್ನ ಸತ್ತರೆ ಬಂದು ಮಣ್ಣು ಹಾಕಿ ಅಂತೇಳಿ ಅಂತ. ಅಷ್ಟರ ಮಟ್ಟಿಗೆ ಮಾತಾಡಿದ್ರೆ ಭಾವನಾತ್ಮಕವಾಗಿ. ಬಹುಶಃ ಇದೇನಾದರೂ ಕೈ ಹಿಡಿತಾ ಇದೆಯಾ? ಆದರೆ ಕೊನೆಯ ಕ್ಷಣದಲ್ಲಿ ಲಿಂಗಾಯತರ ಬಗ್ಗೆ, ಕುರುಬರ ಬಗ್ಗೆ ಮಾತಾಡಿರುವಂಥ ಮಾತುಗಳಿದಾವಲ್ಲ, ಅದೇನಾದರೂ ಉಲ್ಟಾ ಹೊಡೆಯುತ್ತಾ ನೋಡಬೇಕು. ಕಡೂರು ಸಾಹಿಬ್ ಕ್ಷೇತ್ರದಲ್ಲಿ ಅಮೃತ್ ಪಾಲ್ ಸಿಂಗ್ ಮುನ್ನಡೆ. ಜೈಲಲ್ಲಿ ಇದ್ದುಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ನೀವೇನಂತೀರಿ? ಇದನ್ನ ಪ್ರಜಾತಂತ್ರದ ಬ್ಯೂಟಿ ಅಂತೀರೋ? ಸದ್ಯ ಅಸ್ಸಾಂ ಜೈಲಿನಲ್ಲಿರುವ ಏನಂತೀರಿ? ಅಸ್ಸಾಂ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇಲ್ಲೊಬ್ರು ನಮ್ಮ ಕರ್ನಾಟಕದಲ್ಲಿ ಒಬ್ರು ಇಲ್ವಾ ಕಂಬಿ ಹಿಂದಗಡೆ ಇರುವಂತವ್ರು? ಇಲ್ಲಿ ಈಗ ಇಲ್ವಾ? ಇಲ್ಲಿ ಗೆಲುವಿನ ಕನಸು ಕಾಣ್ತಾ ಇದ್ದಾರೆ. 98,000 ಮತಗಳ ಅಂತರದಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್. DCM DK ಸೋದರ DK ಸುರೇಶ್ ಭಾರಿ ಆಘಾತ. DCM DK ಕೋಟೆನಲ್ಲಿ ಬಿಜೆಪಿ ಮುನ್ನಡೆಯ ನಾಗಾಲೋಟವನ್ನು ನಡೆಸ್ತಾ ಇದೆ. ಅಂತರ ನೋಡಿ, 98,000 ಮತಗಳ ಅಂತರ. ಇದು ಕಾಂಗ್ರೆಸ್ಗೆ ಹ್ಯೂಜ್ ಸೆಟ್ ಬ್ಯಾಕ್. ಯಾಕಂತ ಹೇಳಿದ್ರೆ DK ಸಹೋದರ ಇಲ್ಲಿ ಹಿನ್ನಡೆಯನ್ನ ಪಡ್ಕೊಂಡಿರುವಂತದ್ದು. ಇನ್ನ ಕೋಲಾರದಲ್ಲಿ ಗಮನಿಸ್ತಾ ಇದೀವಿ, ಮಲ್ಲೇಶ್ ಬಾಬು ಮತಗಳ ಅಂತರ ಈಗ 2,278 ಕುಸಿದಿದೆ. ಅಂದ್ರೆ ಅಂತರ ಕಮ್ಮಿ ಆಗ್ತಾ ಇದೆ. ಲೀಡಲ್ ಇದ್ರೂ ಕೂಡ ಅಂತರ ಕಮ್ಮಿ ಇದೆ. ಕಾಂಗ್ರೆಸ್ ಹಾಗೂ JDS ನಡುವೆ ಜಿದ್ದಾಜಿದ್ದಿನ ಹೋರಾಟ ಕೋಲಾರದಲ್ಲಿ ಮುಂದುವರೆದಿದೆ. ಕೆ ಗೌತಮ್ ಅವರಿಗೆ ಈಗ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಆಗಿರುವಂತದ್ದು ಕೂಡ, ಅಂದ್ರೆ ಈ ಅಂತರ ಕಮ್ಮಿ ಆಗ್ತಾ ಇರೋದ್ರಿಂದಾಗಿ ಬಹುಶಃ ಮುನ್ನಡೆ ಪಡ್ಕೋಬಹುದಾ ಗೌತಮ್ ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್. ಒಂದು ವಿಚಾರ ಮಾಡೋಣ ನಾವು, ಏನಾದ್ರೂ ಕಾಂಗ್ರೆಸ್ ನಾಯಕರು ಎಲ್ಲಾ ಸೇರ್ಕೊಂಡು ಕೆಲಸ ಮಾಡಿದಿದ್ರೆ ಆಗಿದ್ದೆ ಸುಲಭ ಆಗ್ತಿತ್ತು ನೋಡಿ. ಕೊನೆಗೆ ಅವ್ರ ಪರವಾಗಿ ಮತ ಕೇಳೋರು ಇರಲಿಲ್ಲ.